ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಕಾರ್ನ್ ಚಾಟ್ಸ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಸ್ವೀಟ್ ಕಾರ್ನ್ ಚಾಟ್ಸ್ ಮಾಡಬೇಕಾದ್ರೆ ಚಾಟ್ ಮಸಾಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನೀವು ಹೊರಗಡೆ ಎಲ್ಲ ತಿಂದು ನೋಡಿರ್ಬೋದು, ಅದಕ್ಕೆ ಚಾಟ್ ಮಸಾಲ ಹಾಕಿರ್ತಾರೆ. ನಾನು ಮಸಾಲ ರಹಿತ ಚಾಟ್ಸನ್ನು ಮಾಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಕಾಗುವ ಪದಾರ್ಥಗಳು: ಸ್ವೀಟ್ ಕಾರ್ನ್ ಒಂದು ಜೋಳದ ತೆನೆನ ಬಿಡಿಸಿಟ್ಕೊಂಡಿದ್ದೀನಿ, 1 ಕಪ್ನಷ್ಟಾಗಿದೆ. ಬೆಣ್ಣೆ ಅರ್ಧ ಟೇಬಲ್ ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ನಾನಿಲ್ಲಿ 1/4 ಟೀ ಸ್ಪೂನ್ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಪುಡಿ ಅರ್ಧ ಟೀ ಸ್ಪೂನು, ಇದು ನಿಮ್ಮ ಖಾರದ ಅಪೇಕ್ಷೆ ಮೇಲೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. 1 ಚಿಟಿಕೆಯಷ್ಟು ಮೆಣಸಿನಕಾಳಿನ ಪುಡಿ, ಪೆಪ್ಪರ್ ಪೌಡ್ರು, 2 ಟೇಬಲ್ ಸ್ಪೂನು ಈರುಳ್ಳಿ ಹೆಚ್ಚಿದ್ದು, ಲಿಂಬೆಹಣ್ಣು ನೀವು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ, 2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣಗೆ ಹೆಚ್ಚಿದ ಟೊಮೆಟೊನೇ ಹುಳಿ ಇರುತ್ತೆ, ಅದರಿಂದ ನೀವು ಲಿಂಬೆಹಣ್ಣನ್ನು ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನು, ತುರಿದ ಕ್ಯಾರೆಟು 2 ಟೇಬಲ್ ಸ್ಪೂನ್ನಷ್ಟು, ಸೇವು 2 ಟೇಬಲ್ ಸ್ಪೂನ್ನಷ್ಟು. ಇದು ನಿಮ್ಮ ಅಪೇಕ್ಷೆ ಮೇಲೆ ನೀವು ಹೆಚ್ಚು ಕಡಿಮೆನ ಮಾಡ್ಕೋಬೋದು. ನೀವು ಸ್ವೀಟ್ ಕಾರ್ನ್ ತಂದಾಗ ಬಿಡಿಸಿದ್ದೆ ತಂದರೆ ತೊಂದರೆ ಇಲ್ಲ, ಬಿಡಿಸದೇ ಇದ್ದದನ್ನು ತಂದರೆ ನೀವು ಅದನ್ನು ಹೀಗೆ 2 ಪೀಸ್ ಮಾಡ್ಕೊಂಡ್ಬಿಟ್ಟು ಹೀಗೆ 1 ಲೈನಿನ ಕಾರ್ನ ನೀವು ಚಾಕುನಲ್ಲಿ ತೆಕ್ಕೊಳ್ಳಿ. ಹೀಗೆ 1 ಲೈನ್ ತೆಕ್ಕೊಂಡ್ಬಿಟ್ರೆ ನೀವು ಉಳಿದಿದ್ದನ್ನೆಲ್ಲ ನೀವು ನೋಡಿ ಹೀಗೆ ಪ್ರೆಸ್ ಮಾಡಿದರೆ ನಿಮಗೆ ಬಿಡಿಸ್ಲಿಕ್ಕೆ ತುಂಬ ಸುಲಭ ಆಗತ್ತೆ. ಹಾಗೆ ಇನ್ನೊಂದು ಹಾಫ್ನು ಕೂಡ ನೀವು ಹೀಗೆ 1 ಲೈನ್ನ ಕಾರ್ನ ಬಿಡಿಸ್ಕೊಳ್ಳಿ, ಅದನ್ನು ಕೂಡ ಹೀಗೆ ಪ್ರೆಸ್ ಮಾಡ್ಕೊಳ್ತಾ ಬಿಡಿಸಿ. ನಿಮಗೇನು 1 ನಿಮಿಷದೊಳಗೆ ನಿಮಗೆ ಇದು ಬಿಡಿಸಿ ಮುಗಿಯುತ್ತೆ. ಈಗ ಬಿಡಿಸಿದ ಮೇಲೆ ನೋಡಿ, ಈ ಸ್ವೀಟ್ ಕಾರ್ನು 1 ಕಪ್ಪು ತುಂಬ ಆಗಿದೆ. ಒಂದು ದಪ್ಪಗಿರೋ ಪಾತ್ರೆ ಅಥವಾ ಬಾಣಲೆನ ತಗೊಂಡು ಅದಕ್ಕೆ ಬೆಣ್ಣೆ ಹಾಕ್ಕೊಳ್ಳಿ. ನೀವು ಬೆಣ್ಣೆ ಅಥವಾ ತುಪ್ಪ ಯಾವ್ದಾದ್ರು ಬಳಸ್ಕೋಬೋದು. ಬೆಣ್ಣೆ ಕಾದ್ಮೇಲೆ ಕಾರ್ನ್ ಹಾಕಿ ಚೆನ್ನಾಗಿ ಹೀಗೆ ಕೈ ಆಡ್ತಾ ಇರಬೇಕು. ಈಗ ನೋಡಿ, ನಾನು ಸಣ್ಣ ಉರಿನಲ್ಲಿ ಈ ಕಾರ್ನ್ ಎಲ್ಲ ದಪ್ಪ ಆಗೋಷ್ಟು ಹುರಿದಿದ್ದೀನಿ. ದಪ್ಪ ಆಗ್ತಾ ಬಂದಾಗ ನೀವು ಸ್ಟವ್ ಆಫ್ ಮಾಡಿಬಿಡಿ. ಉಪ್ಪು ಹಾಕಿ, ಮೆಣಸಿನ ಪುಡಿ, ಖಾರದ ಪುಡಿ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಚೂರು ಲಿಂಬೆಹಣ್ಣು ಹಾಕಿ, ಯಾಕಂದರೆ ಟೊಮೆಟೊನೇ ಹುಳಿ ಇರುತ್ತೆ, ಲಿಂಬೆಹಣ್ಣು ಸ್ವಲ್ಪ ಸಾಕು. ಮಿಕ್ಸ್ ಮಾಡಿ ಒಂದು ತಟ್ಟೆಗೆ ಕೆಳಗೆ ಸ್ವಲ್ಪ ಹಾಕಿ, ಅದ್ರ ಮೇಲೆ ಸ್ವಲ್ಪ ಕ್ಯಾರೆಟ್ ಉದುರಿಸಿ, ಹಾಗೆ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ ಸೇವ್ ಸ್ವಲ್ಪ. ಈ ಟೊಮೆಟೊ ಈರುಳ್ಳಿ ಕೂಡ ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಒಂಚೂರು ಉಪ್ಪು ಉದುರಿಸಿ ಮೇಲೆ. ಹೀಗೆ ನಿಮಗೆ ಇನ್ನೊಂದು ಪ್ಲೇಟು ರೆಡಿ ಮಾಡೋಷ್ಟು ಉಳ್ಕೊಂಡಿದೆ. ನೀವು ಅದನ್ನು ಕೂಡ ಇದೇ ಥರ ಮಾಡ್ಕೋಬೇಕು. ಈಗ ಕಾರ್ನಿನ ಚಾಟ್ಸ್ ತಿನ್ನಲು ರೆಡಿ ಆಯಿತು. ನಿಮಗೆ ಸ್ವೀಟ್ ಕಾರ್ನ್ ಚಾಟ್ಸ್ ಮಾಡೋದು ತುಂಬ ಸುಲಭ. ಹೆಚ್ಚಂದ್ರೆ ನಿಮಗೆ ಒಂದು 3-4 ನಿಮಿಷದ ತಗೊಳತ್ತೆ ಅಷ್ಟೇ. ನೀವು ಸಣ್ಣ ಊರಿನಲ್ಲಿ ಆದಷ್ಟು ಕಾರ್ನನ್ನು ಹುರಿದ್ಬಿಟ್ಟು ಮಾಡಿ. ದೊಡ್ಡ ಊರೇ ಮಾಡಿದರೆ ಸೀದ್ ಹೋಗಿದ್ರೆ ರುಚಿ ಚೆನ್ನಾಗಿರಲ್ಲ. ಈ ಕಾರ್ನ್ ಚಾಟ್ಸ್ ಇದೆಯಲ್ಲ, ಮಾಡಲಿಕ್ಕೂ ತುಂಬ ಸುಲಭ. ಹಾಗೆ ನಿಮ್ಮ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ವಾ ಸುಲಭವಾಗಿ ಕಾರ್ನ್ ಚಾಟ್ಸ್ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಕಾರ್ನ್ ಚಾಟ್ಸ್ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ. ನಮಸ್ಕಾರ.